1899ರಲ್ಲಿ ನಿರ್ಮಿಸಲಾದ ಈ ಐಷಾರಾಮಿ ರೈಲು ಬೋಗಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಕಾಲದಲ್ಲಿ ಬಳಸಲಾಗ್ತಾ ಇತ್ತು. ಹೊರಗಿನಿಂದ ನೋಡಿದ್ರೆ ಸಾಮಾನ್ಯ ಬೋಗಿಯಂತೆ ಕಾಣಬಹುದು, ಆದರೆ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಅದು ಒಂದು ಸಂಪೂರ್ಣ ಬೇರೆ ಲೋಕ. ಅಡುಗೆ ಮನೆ, ಊಟ ಮಾಡುವ ಡೈನಿಂಗ್ ಜಾಗ, ಓದಲು ಒಂದು ಶಾಂತ ಕೋಣೆ, ಅಲಂಕಾರಿಕ ಕನ್ನಡಿಗಳು, ಸೊಗಸಾದ ಫರ್ನಿಚರ್ ಎಲ್ಲವೂ ಅಷ್ಟು ಸುಂದರವಾಗಿ ವಿನ್ಯಾಸಗೊಂಡಿವೆ. ಇದು ನಿಜವಾಗಿಯೂ ಒಂದು ಚಿಕ್ಕ ಅರಮನೆಯಂತೆ ಕಾಣುತ್ತದೆ. ಆ ಕಾಲದಲ್ಲೇ ಇಷ್ಟು ಕಂಫರ್ಟ್ ಮತ್ತು ಲಕ್ಸುರಿ ಇತ್ತು ಅನ್ನೋದು ಆಶ್ಚರ್ಯವಾಗುತ್ತದೆ. ರೈಲು ಅಂದ್ರೆ ನಮಗೆ ಕೇವಲ ಪ್ರಯಾಣ ಅಲ್ಲ, ಅದು ಒಂದು ಅನುಭವ. ಆ ಅನುಭವದ ಕಥೆಯನ್ನ ಹತ್ತಿರದಿಂದ ನೋಡ್ಬೇಕು ಅಂದ್ರೆ ಮೈಸೂರಿನ ಹೃದಯ ಭಾಗದಲ್ಲಿರುವ ರೈಲ್ವೆ ಮ್ಯೂಸಿಯಂಗೆ ಹೋಗ್ಲೇಬೇಕು. 1979ರಲ್ಲಿ ಆರಂಭವಾದ ಈ ಮ್ಯೂಸಿಯಂ ಭಾರತದಲ್ಲಿರುವ ಎರಡನೇ ರೈಲ್ವೆ ಮ್ಯೂಸಿಯಂ. ಮೊದಲನೆಯದು ದೆಹಲಿಯಲ್ಲಿದೆ. ಭಾರತೀಯ ರೈಲ್ವೆ ಇತಿಹಾಸವನ್ನ ಸುಲಭವಾಗಿ ಅರ್ಥ ಮಾಡಿಕೊಡುವ ಒಂದು ಅದ್ಭುತ ಸ್ಥಳ. ಇತ್ತೀಚೆಗೆ ಇದನ್ನ ಮತ್ತೆ ನವೀಕರಿಸಿ ಇನ್ನೂ ಸುಂದರವಾಗಿ ಮಾಡಲಾಗಿದೆ. ಈಗ ಇಲ್ಲಿ ಹೋಗಿದ್ರೆ ಕೇವಲ ವಸ್ತುಗಳನ್ನ ನೋಡುವುದಲ್ಲ, ಅವುಗಳ ಕಥೆಯನ್ನ ಅನುಭವಿಸುವ ಅವಕಾಶ ಸಿಗುತ್ತದೆ. ಮ್ಯೂಸಿಯಂ ಒಳಗೆ ಹೋಗುತ್ತಿದ್ದಂತೆಯೇ ನಿಮಗೆ ಬೇರೆ ರೀತಿ ಫೀಲ್ ಬರುತ್ತದೆ. ಸುತ್ತಲೂ ಹಳೆಯ ರೈಲು ಭಾಗಗಳಿಂದ ಮಾಡಿರುವ ವಿನ್ಯಾಸ, ಕ್ಲೀನ್ ಆಗಿರುವ ಆವರಣ, ಇವೆಲ್ಲವೂ ನೋಡ್ತಾ ಇದ್ರೆ ನಾವು ಒಂದು ರೈಲು ಜಗತ್ತಿಗೆ ಬಂದಿದ್ದೇವೆ ಅನಿಸುತ್ತದೆ. ಆವರಣದಲ್ಲಿ ನಿಂತಿರುವ ಹಳೆಯ ಎಂಜಿನ್ಗಳು ತುಂಬಾ ಸ್ಪೆಷಲ್. ಇವು ತುಂಬಾ ವರ್ಷಗಳ ಹಿಂದೆ ಓಡಿದ ರೈಲುಗಳು. ಕೆಲವು ಎಂಜಿನ್ಗಳು 1900ರ ಕಾಲದವು, ಕೆಲವು 1920, 1930ರ ಕಾಲದವು. ಈ ಎಲ್ಲಾ ಎಂಜಿನ್ ಗಳನ್ನ ನೋಡಿದಾಗ ಇವು ಎಷ್ಟು ವರ್ಷ ಓಡಿರಬಹುದು ಅನ್ನೋ ಕುತೂಹಲ ಬರುತ್ತದೆ. ಈ ಮ್ಯೂಸಿಯಂನ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಆಸ್ಟಿನ್ ರೈಲು ಕಾರ್. ಇದು ಮೊದಲಿಗೆ ರಸ್ತೆ ಮೇಲೆ ಓಡಾಡುತ್ತಿದ್ದ ಕಾರು. ನಂತರ ಸ್ಟೇರಿಂಗ್ ತೆಗೆದು ರೈಲು ಚಕ್ರ ಹಾಕಿ ಅದನ್ನ ರೈಲು ಹಳಿಗಳ ಮೇಲೆ ಓಡಾಡುವಂತೆ ಮಾಡಿದ್ರು. ಅಧಿಕಾರಿಗಳು ಇದನ್ನ ಇನ್ಸ್ಪೆಕ್ಷನ್ ಕೆಲಸಗಳಿಗೆ ಬಳಸುತ್ತಿದ್ರು ಎಂದು ಹೇಳಲಾಗುತ್ತದೆ. ಮ್ಯೂಸಿಯಂನಲ್ಲಿ ಮುಂದೆ ಹೋದಾಗ ರೈಲುಗಳಲ್ಲಿ ಬಳಸುತ್ತಿದ್ದ ಹಲವಾರು ಉಪಕರಣಗಳು ಕಾಣಿಸುತ್ತವೆ. ಹಳೆಯ ಸಿಗ್ನಲ್ಗಳು, ಲೈಟ್ಗಳು, ಟಿಕೆಟ್ ಯಂತ್ರಗಳು, ಗಡಿಯಾರಗಳು, ಇವೆಲ್ಲವೂ ರೈಲುಗಳು ಸರಿಯಾಗಿ ಓಡಾಡಲು ಸಹಾಯ ಮಾಡ್ತಿದ್ವು. ಇದರಿಂದ ರೈಲು ಅಂದ್ರೆ ಕೇವಲ ಎಂಜಿನ್ ಅಲ್ಲ, ಅದರ ಹಿಂದೆ ದೊಡ್ಡ ವ್ಯವಸ್ಥೆಯೇ ಇದೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ತೇವೆ. ಅದರ ನಂತರ ಗ್ಯಾಲರಿ ಒಳಗೆ ಹೋದ್ರೆ ಹಳೆಯ ಫೋಟೋಗಳು ಮತ್ತು ಚಿತ್ರಣಗಳು ಕಾಣಿಸುತ್ತವೆ. ರೈಲ್ವೆ ಹೇಗೆ ಬೆಳವಣಿಗೆ ಆಯಿತು ಅನ್ನೋದನ್ನ ಇಲ್ಲಿ ಸುಲಭವಾಗಿ ತಿಳಿದುಕೊಳ್ಳಬಹುದು. ಈಗ ಕೆಲವು ಕಡೆ ಡಿಜಿಟಲ್ ಸ್ಕ್ರೀನ್ಗಳು ಇದ್ದು ಇನ್ನೂ ಕ್ಲಿಯರ್ ಆಗಿ ವಿವರಣೆ ಸಿಗುತ್ತದೆ. ಆದ್ರೆ ಈ ಮ್ಯೂಸಿಯಂನಲ್ಲಿ ಎಲ್ಲಕ್ಕಿಂತ ಸ್ಪೆಷಲ್ ಏನು ಗೊತ್ತಾ? ಅದೇ ಮಹಾರಾಣಿ ಸಲೂನ್. 1899ರಲ್ಲಿ ನಿರ್ಮಿಸಲಾದ ಈ ಐಷಾರಾಮಿ ರೈಲು ಬೋಗಿ ಮೈಸೂರು ಅರಸರ ಕುಟುಂಬ, ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಕಾಲದಲ್ಲಿ ಬಳಸಲಾಗ್ತಾ ಇತ್ತು. ಹೊರಗಿನಿಂದ ನೋಡಿದ್ರೆ ಸಾಮಾನ್ಯ ಬೋಗಿಯಂತೆ ಕಾಣಬಹುದು, ಆದರೆ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಅದು ಒಂದು ಸಂಪೂರ್ಣ ಬೇರೆ ಲೋಕ. ಒಳಭಾಗ ನೋಡಿದ್ರೆ ಇದು ರೈಲು ಬೋಗಿ ಅಂತ ನಂಬೋದೇ ಕಷ್ಟ. ಅಡುಗೆ ಮನೆ, ಊಟ ಮಾಡುವ ಡೈನಿಂಗ್ ಜಾಗ, ಓದಲು ಒಂದು ಶಾಂತ ಕೋಣೆ, ಅಲಂಕಾರಿಕ ಕನ್ನಡಿಗಳು, ಸೊಗಸಾದ ಫರ್ನಿಚರ್ ಎಲ್ಲವೂ ಅಷ್ಟು ಸುಂದರವಾಗಿ ವಿನ್ಯಾಸಗೊಂಡಿವೆ. ಇದು ನಿಜವಾಗಿಯೂ ಒಂದು ಚಿಕ್ಕ ಅರಮನೆಯಂತೆ ಕಾಣುತ್ತದೆ. ಆ ಕಾಲದಲ್ಲೇ ಇಷ್ಟು ಕಂಫರ್ಟ್ ಮತ್ತು ಲಕ್ಸುರಿ ಇತ್ತು ಅನ್ನೋದು ಆಶ್ಚರ್ಯವಾಗುತ್ತದೆ. ರಾಜ ಕುಟುಂಬದವರು ರೈಲಿನಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಅವರಿಗೆ ಯಾವ ರೀತಿ ಸೌಲಭ್ಯ ಇತ್ತೋ ಅದನ್ನೇ ಇಲ್ಲಿ ನೇರವಾಗಿ ನೋಡಬಹುದು. ಇನ್ನೊಂದು ವಿಶೇಷ ಏನಂದ್ರೆ ಈ ಸೆಲ್ಯೂನ್ ಅನ್ನ
ಬಹುತೇಕ ಅದರ ಮೂಲ ರೂಪದಲ್ಲೇ ಉಳಿಸಲಾಗಿದೆ. ಅಂದ್ರೆ ನೂರಾರು ವರ್ಷಗಳ ಹಿಂದಿನ ಒಳ ವಿನ್ಯಾಸ, ವಾತಾವರಣ ಇವೆಲ್ಲವೂ ಇನ್ನೂ ಜೀವಂತವಾಗಿದೆ. ಅದಕ್ಕೆ ಇದನ್ನ ನೋಡಿದಾಗ ನಾವು ಮ್ಯೂಸಿಯಂ ನಲ್ಲಿ ನಿಂತಿದ್ದೇವೆ ಅನಿಸೋದಿಲ್ಲ, ಬದಲಿಗೆ ರಾಜರ ಕಾಲಕ್ಕೆ ಹಿಂದಕ್ಕೆ ಹೋಗಿದಂತಹ ಅನುಭವ ಬರುತ್ತದೆ. ನಿಜ ಹೇಳ್ಬೇಕು ಅಂದ್ರೆ ಇದು ಕೇವಲ ಒಂದು ರೈಲು ಬೋಗಿ ಅಲ್ಲ, ಇದು ಒಂದು ಮೂವಿಂಗ್ ಪ್ಯಾಲೇಸ್ ಮತ್ತು ಮೈಸೂರು ರೈಲ್ವೆ ಮ್ಯೂಸಿಯಂನ ಹೃದಯವೇ ಇದು. ಇದನ್ನೆಲ್ಲ ನೋಡಿದ ಮೇಲೆ ಮ್ಯೂಸಿಯಂ ನಲ್ಲಿ ಒಂದು ತುಂಬಾ ಫನ್ ಭಾಗ ಬರುತ್ತದೆ, ಅದೇ ಟಾಯ್ ಟ್ರೈನ್. ಇದು ಸಣ್ಣ ರೈಲು, ಬ್ಯಾಟರಿ ಮೇಲೆ ಓಡಾಡುತ್ತದೆ. ಈ ರೈಲಿನಲ್ಲಿ ಕೂತು ಮ್ಯೂಸಿಯಂ ಆವರಣವನ್ನ ಸುತ್ತಿದ್ರೆ ತುಂಬಾ ಖುಷಿ ಆಗುತ್ತದೆ. ಮಕ್ಕಳು ಇದನ್ನ ತುಂಬಾ ಇಷ್ಟಪಡ್ತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ದೊಡ್ಡವರಿಗೂ ಅಷ್ಟೇ ಖುಷಿ ಆಗುತ್ತದೆ. ಸುತ್ತಲೂ ಹಸಿರು ಗಾರ್ಡನ್ಗಳು, ಚಂದದ ಪರಿಸರ, ಈ ರೈಡ್ ಒಂದು ಚಿಕ್ಕ ಪ್ರಯಾಣದಂತೆ ಅನಿಸುತ್ತದೆ. ಮ್ಯೂಸಿಯಂ ನಲ್ಲಿ ಇನ್ನೂ ಹಲವಾರು ವಸ್ತುಗಳು ಇವೆ. ಹಳೆಯ ರೈಲು ಬೋಗಿ, ಇನ್ಸ್ಪೆಕ್ಷನ್ ಕಾರುಗಳು, ಸಿಗ್ನಲ್ ವ್ಯವಸ್ಥೆಗಳು ಮತ್ತು ಒಂದು ಸಣ್ಣ ಕೆಫೆ ಕೂಡ ಇದೆ. ಅದನ್ನ ಕೂಡ ರೈಲು ಬೋಗಿಯಲ್ಲಿ ಮಾಡಲಾಗಿದೆ. ಅಲ್ಲಿ ಕುಳಿತು ಸ್ವಲ್ಪ ವಿಶ್ರಾಂತಿಯನ್ನ ತೆಗೆದುಕೊಳ್ಳಬಹುದು. ಹಿರಿಯರಿಗೆ 50 ರೂಪಾಯಿ, ಮಕ್ಕಳಿಗೆ 20 ರೂಪಾಯಿ ಟಿಕೆಟ್ ದರವನ್ನ ಇರಿಸಲಾಗಿದೆ. ಪ್ರತಿ ಮಂಗಳವಾರ ಮ್ಯೂಸಿಯಂಗೆ ರಜೆ ಇರುತ್ತದೆ. ಒಟ್ಟಿನಲ್ಲಿ ನೋಡಿದ್ರೆ ಇದು ಕೇವಲ ಹಳೆಯ ವಸ್ತುಗಳ ಜಾಗ ಅಲ್ಲ, ಇದು ಒಂದು ಕತೆ. ಪ್ರತಿಯೊಂದು ಎಂಜಿನ್, ಪ್ರತಿಯೊಂದು ಬೋಗಿ, ಪ್ರತಿಯೊಂದು ಉಪಕರಣವು ಇವೆಲ್ಲವೂ ಕೂಡ ಒಂದೊಂದು ಕಥೆಯನ್ನ ಹೇಳುತ್ತವೆ. ನಾವು ಕೇಳೋಕೆ ಸಿದ್ಧರಾಗಿದ್ರೆ ಆ ಕತೆ ನಮ್ಮ ಜೊತೆ ಬರುತ್ತದೆ. ಮೈಸೂರಿಗೆ ಹೋದಾಗ ಅರಮನೆ, ಝೂ, ಚಾಮುಂಡಿ ಬೆಟ್ಟ ನೋಡೋದು ಸಾಮಾನ್ಯ. ಆದರೆ ಈ ಮ್ಯೂಸಿಯಂ ಇದು ಸ್ವಲ್ಪ ವಿಭಿನ್ನ. ಇಲ್ಲಿ ಇತಿಹಾಸ ಪುಸ್ತಕದಲ್ಲಿ ಇಲ್ಲ, ನಿಮ್ಮ ಮುಂದೆ ಜೀವಂತವಾಗಿರುತ್ತದೆ. ಅದಕ್ಕಾಗಿ ನೀವು ಮೈಸೂರಿಗೆ ಹೋದರೆ ಒಮ್ಮೆ ಈ ಸ್ಥಳಕ್ಕೆ ಹೋಗಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ.